ಸದ್ಯಕ್ಕಂತೂ ಈಗ ಈ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಭೇಟಿಯಾಗಿರುವಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದರ ಹಿಂದಿನ ಉದ್ದೇಶ ಏನು, ಅಸಲಿ ಪ್ಲಾನ್ ಏನು, ಡಿಕೆ ಶಿವಕುಮಾರ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಬ್ಬರ ಭೇಟಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆಯ ಕುರಿತು ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ರಾಜಣ್ಣ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ, ಭೇಟಿಯ ಬಗ್ಗೆ ಮಾತಾಡಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧ, ನನ್ನ ಹೇಳಿಕೆಗಳಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ, ನನ್ನ ಸ್ಟೇಟ್ಮೆಂಟ್ಗೆ ನಾನು ಸ್ಟಿಕ್ ಆನ್ ಆಗ್ತೀನಿ, ನಾನು ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವೇ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಾಜಣ್ಣ. ಏನು ಬಂದಿಲ್ಲ, ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು, ಆಯ್ತಪ್ಪ ಮಾಡೋಣ ಅಂತ ಹೇಳಿದಷ್ಟೇ. ಅಲ್ಲ ಅವತ್ತು ಹೆಂಗಿದ್ರು ಅದೇ ಸ್ಟ್ಯಾಂಡ್, ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಇಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿಎಂ ಹಾದಿ ಸುಗಮ ಯಾರೇನ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದ್ರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್ ಇಲ್ಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಡಿಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲಾ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನು ಹುಡುಕಂಡಂತ ಏನು ಬಂದಿಲ್ಲ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಡಿಸಿಎಂ ಹಾಗೂ ರಾಜಣ್ಣ ಭೇಟಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಈಗ ಈ ಸಿಎಂ ಬಣದವರನ್ನ ಭೇಟಿ ಆಗ್ತಾ ಇರೋದಿದೆಯಲ್ಲ, ಇದು ಆಕ್ಚುಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾದ್ರೆ ಡಿಸಿಎಂ ಅಸಲಿ ಪ್ಲಾನ್ ಏನು? ಈಗ ಹಾಗಾದ್ರೆ ಈ ಸಿಎಂ ಬಣದವರನ್ನ ಭೇಟಿ ಆಗೋದು, ಸಮನ್ವಯ ಕಾಯ್ದುಕೊಳ್ಳೋದು, ಇಂಥ ಅನಿವಾರ್ಯತೆ ಏನಾದ್ರೂ ಸೃಷ್ಟಿ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಬಸವರಾಜ್. ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಹಾದಿ ಸುಗಮವಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅಡ್ಡಗಾಲಾಗ್ತಾ ಇದ್ದಾರೆ ಮತ್ತು ಧ್ವನಿ ಎತ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ. ಸಿದ್ದರಾಮಯ್ಯ 5 ವರ್ಷ ಇರಬೇಕು, ಈಗಾಗಲೇ 2.5 ವರ್ಷ ಪೂರೈಸಿದ್ರೆ ಇನ್ನು 2.5 ವರ್ಷ ಅವರೇ ಇರ್ತಾರೆ ಅನ್ನೋದನ್ನ ಬಲವಾಗಿ ಒಂದಷ್ಟು ಸಚಿವರು ಹೇಳ್ತಾ ಇದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ಬಲವಾಗಿ ಹೇಳ್ತಾ ಹೋಗ್ತಾರೋ ಅಲ್ಲಿವರೆಗೂ ಹೈಕಮಾಂಡ್ ರಾಜ್ಯದಲ್ಲಿ ನಾಯಕತ್ವದ ವಿಚಾರವಾಗಿ ಗೊಂದಲ ಮಾಡಕ್ಕೆ ಹೋಗಲ್ಲ ಮತ್ತು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುತ್ತೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಕೆಲಸ ಮಾಡಿದ್ದಾರೆ, ಒಪ್ಪಲ್ಲ. ಆದ್ರೆ ಅಧಿಕಾರ ಹಂಚಿಕೆ ಅಂತ ಬಂದಾಗ ಒಂದಷ್ಟು ಶಾಸಕರು ಸಚಿವರು ಗೊಂದಲವನ್ನು ಉಂಟು ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸಬೇಕಾದಂತದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಲೆ ತರಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಹೀಗಾಗಿ ಯಾರೆಲ್ಲ ಧ್ವನಿ ಎತ್ತಾ ಇದಾರಲ್ಲ ಸಿಎಂ ಪರವಾಗಿ, ಅವರನ್ನ ನಮ್ಮ ಪರವಾಗಿ ಪಾಲಿಸಿಕೊಳ್ಳಬೇಕು, ನನ್ನ ಪರವಾಗಿ ಒಂದಷ್ಟು ಧ್ವನಿ ಎತ್ತುವಂತ ಕೆಲಸಗಳಾಗಬೇಕು. ಅಥವಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ತೊಂದರೆ ಇಲ್ಲ, ಡಿಕೆ ಶಿವಕುಮಾರ್ ಕೊಟ್ಟರು ಕೂಡ ತೊಂದರೆ ಇಲ್ಲ ಅನ್ನುವಂತ ಮಾತುಗಳು ಆ ನಾಯಕರು, ಆ ಸಚಿವರು, ಆ ಶಾಸಕರಿಂದ ಬಂದಾಗ ಮಾತ್ರ ನನ್ನ ಹಾದಿ ಸುಗಮ ಆಗುತ್ತೆ ಅನ್ನುವಂತ ಮನವರಿಕೆ ಡಿಕೆ ಶಿವಕುಮಾರ್ ಅವರಿಗೆ ಆದಂತಿದೆ. ಯಾಕಂದ್ರೆ ಈ ಡಿಲೇ ಆಗ್ತಾ ಇರೋ ಪ್ರೊಸೆಸ್ ಅನ್ನು ನೋಡಿದ್ರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರದು, ಸಿದ್ದರಾಮಯ್ಯ ಅವರನ್ನ ಇಳಿಸಿ ನಾವು ಮತ್ತೆ ಬೆಲೆ ತೆರಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರನ್ನ ಭೇಟಿ ಮಾಡುವ ಮೂಲಕ ಅವರನ್ನ ಮನವೊಲಿಸುವಂತದ್ದು. ನನ್ನ ಪರವಾಗಿ ಹೈಕಮಾಂಡ್ ಏನಾದರೂ ತೀರ್ಪನ್ನು ಕೊಟ್ಟೆ ನೀವು ಖಂಡಿತವಾಗಿ ಬೆಂಬಲಿಸಬೇಕು, ವಿರೋಧ ಮಾಡಬಾರದು, ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಈಗ ವಾಲ್ತಾರ ಅಥವಾ ಇಲ್ವಾ ಅಥವಾ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್. ಸದ್ಯಕ್ಕಂತೂ ಈಗ ಈ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಭೇಟಿಯಾಗಿರುವಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದರ ಹಿಂದಿನ ಉದ್ದೇಶ ಏನು, ಅಸಲಿ ಪ್ಲಾನ್ ಏನು, ಡಿಕೆ ಶಿವಕುಮಾರ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಬ್ಬರ ಭೇಟಿ ಹಲ್ಚಲ್ ಸೃಷ್ಟಿ ಮಾಡಿದೆ.
ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆಯ ಕುರಿತು ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ರಾಜಣ್ಣ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಭೇಟಿಯ ಬಗ್ಗೆ ಮಾತಾಡಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧ. ನನ್ನ ಹೇಳಿಕೆಗಳಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ. ನನ್ನ ಸ್ಟೇಟ್ಮೆಂಟ್ಗೆ ನಾನು ಸ್ಟಿಕ್ ಆನ್ ಆಗ್ತೀನಿ. ನಾನು ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವೇ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಾಜಣ್ಣ. ಏನು ಬಂದಿಲ್ಲ ರೀ, ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷ ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡ್. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಇಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿಎಂ ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಇಲ್ಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಡಿಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಆ ಎಲ್ಲಾ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷ ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಡಿಸಿಎಂ ಹಾಗೂ ರಾಜಣ್ಣ ಭೇಟಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಈಗ ಈ ಸಿಎಂ ಬಣದವರನ್ನ ಭೇಟಿ ಆಗ್ತಾ ಇರೋದಿದೆಯಲ್ಲ, ಇದು ಆಕ್ಚುಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾದ್ರೆ ಡಿಸಿಎಂ ಅಸಲಿ ಪ್ಲಾನ್ ಏನು ಈಗ? ಹಾಗಾದ್ರೆ ಈ ಸಿಎಂ ಬಣದವರನ್ನ ಭೇಟಿ ಆಗೋದು, ಸಮನ್ವಯ ಕಾಯ್ದುಕೊಳ್ಳೋದು, ಇಂಥ ಅನಿವಾರ್ಯತೆ ಏನಾದ್ರೂ ಸೃಷ್ಟಿ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಬಸವರಾಜ್. ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಹಾದಿ ಸುಗಮವಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅಡ್ಡಗಾಲಾಗ್ತಾ ಇದ್ದಾರೆ ಮತ್ತು ಧ್ವನಿ ಎತ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ. ಸಿದ್ದರಾಮಯ್ಯ 5 ವರ್ಷ ಇರಬೇಕು, ಈಗಾಗಲೇ 2.5 ವರ್ಷ ಪೂರೈಸಿದ್ರೆ ಇನ್ನು 2.5 ವರ್ಷ ಅವರೇ ಇರ್ತಾರೆ ಅನ್ನೋದನ್ನ ಬಲವಾಗಿ ಒಂದಷ್ಟು ಸಚಿವರು ಹೇಳ್ತಾ ಇದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ಬಲವಾಗಿ ಹೇಳ್ತಾ ಹೋಗ್ತಾರೋ ಅಲ್ಲಿವರೆಗೂ ಹೈಕಮಾಂಡ್ ರಾಜ್ಯದಲ್ಲಿ ನಾಯಕತ್ವದ ವಿಚಾರವಾಗಿ ಗೊಂದಲ ಮಾಡಕ್ಕೆ ಹೋಗಲ್ಲ ಮತ್ತು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುತ್ತೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಕೆಲಸ ಮಾಡಿದ್ದಾರೆ, ಒಪ್ಪದ. ಆದ್ರೆ ಅಧಿಕಾರ ಹಂಚಿಕೆ ಅಂತ ಬಂದಾಗ ಒಂದಷ್ಟು ಶಾಸಕರು ಸಚಿವರು ಗೊಂದಲವನ್ನು ಉಂಟು ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸಬೇಕಾದಂತದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಲೆ ತರಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಹೀಗಾಗಿ ಯಾರೆಲ್ಲ ಧ್ವನಿ ಎತ್ತಾ ಇದ್ದಾರಲ್ಲ ಸಿಎಂ ಪರವಾಗಿ, ಅವರನ್ನ ನಮ್ಮ ಪರವಾಗಿ ಪಾಲಿಸಿಕೊಳ್ಳಬೇಕು, ನನ್ನ ಪರವಾಗಿ ಒಂದಷ್ಟು ಧ್ವನಿ ಎತ್ತುವಂತ ಕೆಲಸಗಳಾಗಬೇಕು. ಅಥವಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ತೊಂದರೆ ಇಲ್ಲ ಡಿಕೆ ಶಿವಕುಮಾರ್ ಕೊಟ್ಟರು ಕೂಡ ತೊಂದರೆ ಇಲ್ಲ ಅನ್ನುವಂತ ಮಾತುಗಳು ಆ ನಾಯಕರು, ಆ ಸಚಿವರು, ಆ ಶಾಸಕರಿಂದ ಬಂದಾಗ ಮಾತ್ರ ನನ್ನ ಹಾದಿ ಸುಗಮ ಆಗುತ್ತೆ ಅನ್ನುವಂತ ಮನವರಿಕೆ ಡಿಕೆ ಶಿವಕುಮಾರ್ ಅವರಿಗೆ ಆದಂತಿದೆ. ಯಾಕಂದ್ರೆ ಈ ಡಿಲೇ ಆಗ್ತಾ ಇರೋ ಪ್ರೊಸೆಸ್ ಅನ್ನು ನೋಡಿದ್ರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರದು, ಸಿದ್ದರಾಮಯ್ಯ ಅವರನ್ನ ಇಳಿಸಿ ನಾವು ಮತ್ತೆ ಬೆಲೆ ತರಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರನ್ನ ಭೇಟಿ ಮಾಡುವ ಮೂಲಕ ಅವರನ್ನ ಮನವೊಲಿಸುವಂತದ್ದು. ನನ್ನ ಪರವಾಗಿ ಹೈಕಮಾಂಡ್ ಏನಾದರೂ ತೀರ್ಪನ್ನು ಕೊಟ್ಟೆ ನೀವು ಖಂಡಿತವಾಗಿ ಬೆಂಬಲಿಸಬೇಕು, ವಿರೋಧ ಮಾಡಬಾರದು, ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಈಗ ವಾಲ್ತಾರ ಅಥವಾ ಇಲ್ವಾ ಅಥವಾ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್. ಸದ್ಯಕ್ಕಂತೂ ಈಗ ಈ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ರು ಕೂಡ ಭೇಟಿಯಾಗಿರುವಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದರ ಹಿಂದಿನ ಉದ್ದೇಶ ಏನು, ಅಸಲಿ ಪ್ಲಾನ್ ಏನು, ಡಿಕೆ ಶಿವಕುಮಾರ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಬ್ಬರ ಭೇಟಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆ ಪಕ್ಷ ಸಂಘಟನೆಯ ಕುರಿತು ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ರಾಜಣ್ಣ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಭೇಟಿಯ ಬಗ್ಗೆ ಮಾತಾಡಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧ. ನನ್ನ ಹೇಳಿಕೆಗಳಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ.
ನನ್ನ ಸ್ಟೇಟ್ಮೆಂಟ್ಗೆ ನಾನು ಸ್ಟಿಕ್ ಆನ್ ಆಗ್ತೀನಿ, ನಾನು ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವೇ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಾಜಣ್ಣ. ಏನು ಬಂದಿಲ್ಲ ರೀ, ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ರು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಇಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿಎಂ ಆದಿ ಸುಗಮ ಯಾರೇನ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಈಗಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ ಆ ಎಲ್ಲಾ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಡಿಸಿಎಂ ಹಾಗೂ ರಾಜಣ್ಣ ಭೇಟಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಈಗ ಈ ಸಿಎಂ ಬಣದವರನ್ನ ಭೇಟಿ ಆಗ್ತಾ ಇರೋದಿದೆಯಲ್ಲ, ಇದು ಆಕ್ಚುಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾದ್ರೆ ಡಿಸಿಎಂ ಅಸಲಿ ಪ್ಲಾನ್ ಏನು ಈಗ? ಹಾಗಾದ್ರೆ ಈ ಸಿಎಂ ಬಣದವರನ್ನ ಭೇಟಿ ಆಗೋದು, ಸಮನ್ವಯ ಕಾಯ್ದುಕೊಳ್ಳೋದು, ಇಂಥ ಅನಿವಾರ್ಯತೆ ಏನಾದ್ರೂ ಸೃಷ್ಟಿ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಬಸವರಾಜ್. ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಸುಗಮವಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅಡ್ಡಗಾಲಾಗ್ತಾ ಇದ್ದಾರೆ ಮತ್ತು ಧ್ವನಿ ಎತ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ. ಸಿದ್ದರಾಮಯ್ಯ 5 ವರ್ಷ ಇರಬೇಕು, ಈಗಾಗಲೇ 2.5 ವರ್ಷ ಪೂರೈಸಿದ್ರೆ ಇನ್ನು 2.5 ವರ್ಷ ಅವರೇ ಇರ್ತಾರೆ ಅನ್ನೋದನ್ನ ಬಲವಾಗಿ ಒಂದಷ್ಟು ಸಚಿವರು ಹೇಳ್ತಾ ಇದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ. ಅವರು ಎಲ್ಲಿವರೆಗೂ ಬಲವಾಗಿ ಹೇಳ್ತಾ ಹೋಗ್ತಾರೋ ಅಲ್ಲಿವರೆಗೂ ಹೈಕಮಾಂಡ್ ರಾಜ್ಯದಲ್ಲಿ ನಾಯಕತ್ವದ ವಿಚಾರವಾಗಿ ಗೊಂದಲ ಮಾಡಕ್ಕೆ ಹೋಗಲ್ಲ ಮತ್ತು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುತ್ತೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ, ಅಧಿಕಾರಕ್ಕೆ ತರುವಲ್ಲಿ ಕೆಲಸ ಮಾಡಿದ್ದಾರೆ, ಒಪ್ಕೊಳ್ಳೋದ. ಆದ್ರೆ ಅಧಿಕಾರ ಹಂಚಿಕೆ ಅಂತ ಬಂದಾಗ ಒಂದಷ್ಟು ಶಾಸಕರು ಸಚಿವರು ಗೊಂದಲವನ್ನು ಉಂಟು ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸಬೇಕಾದಂತದ್ದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಲೆ ತರಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಹೀಗಾಗಿ ಯಾರೆಲ್ಲ ಧ್ವನಿ ಎತ್ತಾ ಇದ್ದಾರಲ್ಲ ಸಿಎಂ ಪರವಾಗಿ, ಅವರನ್ನ ನಮ್ಮ ಪರವಾಗಿ ಪಾಲಿಸಿಕೊಳ್ಬೇಕು, ನನ್ನ ಪರವಾಗಿ ಒಂದಷ್ಟು ಧ್ವನಿ ಎತ್ತುವಂತ ಕೆಲಸಗಳಾಗಬೇಕು. ಅಥವಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ತೊಂದರೆ ಇಲ್ಲ, ಡಿ.ಕೆ. ಶಿವಕುಮಾರ್ ಕೊಟ್ಟರು ಕೂಡ ತೊಂದರೆ ಇಲ್ಲ ಅನ್ನುವಂತ ಮಾತುಗಳು ಆ ನಾಯಕರು, ಆ ಸಚಿವರು, ಆ ಶಾಸಕರಿಂದ ಬಂದಾಗ ಮಾತ್ರ ನನ್ನ ಹಾದಿ ಸುಗಮ ಆಗುತ್ತೆ ಅನ್ನುವಂತ ಮನವರಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆದಂತಿದೆ. ಯಾಕಂದ್ರೆ ಈ ಡಿಲೇ ಆಗ್ತಾ ಇರೋ ಪ್ರೊಸೆಸ್ ಅನ್ನು ನೋಡಿದ್ರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರದು, ಸಿದ್ದರಾಮಯ್ಯ ಅವರನ್ನ ಇಳಿಸಿ ನಾವು ಮತ್ತೆ ಬೆಲೆ ತರಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರನ್ನ ಭೇಟಿ ಮಾಡುವ ಮೂಲಕ ಅವರನ್ನ ಮನವೊಲಿಸುವಂತದ್ದು. ನನ್ನ ಪರವಾಗಿ ಹೈಕಮಾಂಡ್ ಏನಾದರೂ ತೀರ್ಪನ್ನು ಕೊಟ್ಟೆ ನೀವು ಖಂಡಿತವಾಗಿ ಬೆಂಬಲಿಸಬೇಕು, ವಿರೋಧ ಮಾಡಬಾರದು, ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಈಗ ಡಿ.ಕೆ. ಶಿವಕುಮಾರ್ಗೆ ವಾಲ್ತಾರ ಅಥವಾ ಇಲ್ವಾ ಅಥವಾ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್.